ಸದೇಕ ಯಾರೆಲ್ಲ ನನಗೆ ಹಾರೈಸಿದ್ರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ರೇಣಿ ಏನು ಮಾಡಬೇಡಲೇ, ನಮ್ಮನ್ನ ಕೈ ಮುಗಿತೀನಿಲೇ. ನಿಮ್ಮನ್ನ ಹಂಗೆ ಕೈ ಬಿಡ್ತೀನಿ ಬರ್ರಿ, ನೋಡಕಂತೆ ಆಗತ್ತ ಕಾರ್ ಬೇಕು ನೀವು ಹಂಗತಿ ಮಾಡಿ ಕೈ ಬಿಡ್ತೀನಿ. ಅಡಿಯಲ್ವ ಇಲ್ಲೇ ಇದ್ವಿ ಅಂದ್ರೆ ನಮ್ಮನ್ನ ಅಂಕರು ಮುಗಿಸ್ತಾಳಿಕಿ. ಮಾವು ಬಂದ ಗಪ್ ಚುಪ್ ನಮ್ಮ ಹೊಕ್ಕೊಂತೀನಿ ಈಗ. ಅಯ್ಯಪ್ಪ ದೆವ್ವ ಹೋದಂಗಾತು, ನಡಿಯಪ್ಪ ಮಗುನ ಜಾಗ ಖಾಲಿ ಮಾಡೋಣ. ನಿಮ್ಗೇನಾಗೈತಿ ಎದ ಬಾಯಿ ಬಿಡ್ಕೊಳಕತ್ತೀರಲ್ಲ? ನಿಮ್ಗೇನಾಗೈತಿ? ತಗದ ಬಾಯಿ ತಗದಂಗ ಐತಲ್ಲ. ಅದು ಅಲ್ಲೇ ರೇಣಿ ಏನವ ಮಕ್ಕೊಂಡಲ್ಲ ಆಕಿನ ನೋಡಿ ನೀವು ಯಾಕೆ ಬಾಯಿ ತೆಗದ್ರಿ ಅಂತ ಬಾಯಿ ಮುಚ್ಚ್ರಿ. ಬಾಯಾಗ ನಾನು ಹೋಗಿ ವಾಕಿಂಗ್ ಮಾಡಿ ಹೊಳ್ಳೆ ಬರ್ತಾವು ಮೊತ್ತ ಬಾಯಿ. ಲೇ 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 ನೋಡ ನಿನ್ನ ಬಾಯಿ ಗಬ್ಬು ನಾರಕತ್ತೈತಿ, ಮುಚ್ಕೋದನ್ನ. 7 ದಿನ ಆತು 7 ದಿನ ಇಲ್ಲು ಹೊಲ್ತಿಕ್ಕಿ ಹೊಲಸು ನಾರಕತ್ತತಿ, ಗಟರ್ ನಾರ್ದಂಗೆ ನಾರ್ತತಿ, ಮುತ್ತಲೆ ಬಾಯಿನ. ರೇಣಿ ರೀನವ್ಗೆ ಏನಾಗೈತಿ? ರೇಣಿ ಸತ್ತು ದೆವ್ವಾಗ್ಯಾಳ್ರಿ. ಯವ್ವ ಇನ್ನೇ ಈಗ ನಮ್ಮ ಎದಿ ಮ್ಯಾಗ ಕುಂತಿದ್ದಳ್ರಿ. ಎಂತ ಚಂದಿದ್ಲಲ್ಲೇ ಯವ್ವ ನನ್ನ ಮೊಮ್ಮಗಳು, ಏನು ಮಾಡಿಟ್ಟೆಲೇ? ಹೋಗ ಎತ್ತಿ ನಾವೇನು ಮಾಡಿಲ್ಲವ ಯವ್ವ. ಸಜಕ ಮಾಡಿದ್ನಿ ಅಂತಿನ ಬಾರಲೆ ಅಂತೇಳಿ ಕರಿಯಾಕಂತ ಬಂದ್ರ ಮಕ್ಕೊಂದಲ್ಲೇ ಹೋಗಿ ಬಿಟ್ಟಾಳ ಯವ್ವ ಎತ್ತಿ. ನಾನು ನಿಮಗೆ ಹೇಳ್ಬೇಕಂತ ಬರೋರೊಳಗ ಎದ್ದು ಕುಂತು ನಿಮ್ಮನ್ನ ತಗೊಂಡು ಹೊಕ್ಕಿನಿ ಅಂತೇಳಿ ಅನ್ನಕತ್ತಾಳ ಎತ್ತಿ. ಯವ್ವ ಎತ್ತಿ ಜವ್ವಾಗ್ಯಾಳವ್ವ ಈಕಿ ಗೋವಿಂದಂದು. ತೆಬರೇಶ್ಗಳು ಎರಡು ಏನು ಮಾತಾಡಕತ್ತಾವ ಎಪ್ಪಿವು? ನಿದ್ಗನಾಗಿದ್ದಾವ ನೋಡು. ನೀವೇನು ಮಾತಾಡಕತ್ತೀರಿ ಅನ್ನೋದರ ಖಬರ್ ಐತೆ ನಿಮಗೆ? ಇಲ್ಲ ರೀ, ನಾ ಕರೆನ ಹೇಳಾಕತ್ತೀನಿ, ಬೇಕಂದ್ರೆ ನಿನ್ನ ಮಗನೂ ಕೇಳ್ರಿ. ಹೌದಪ್ಪ ಏನು ಸತ್ತು ದೆವ್ವ ಆಗಿದ್ಲಪ್ಪ. ಇನ್ನೇ ಹಿಂಗ ದೆವ್ವ ಮೈ ಮೇಲಿಂದ ಬಿಟ್ಟು ಹೋತು ದಪ್ಪಂತ ಹಾಕಿ ದೇಹ ತಳ ಬಿದ್ದು ಬಿಡ್ತೀಯಪ್ಪ. ತಣ್ಣ ಮಕ್ಕೋಣ ಅಂದ್ರೆ ನಿದ್ದಿನೂ ಮಾಡಿಸ್ಕೊಡವಲ್ರಿ ನನ್ನ. ಒಂದಿಟ ಆತ ಹೊಳ್ ನೋಡು. ಒಲ್ಲೆ ಒಲ್ಲೆ ರೇಣಿ ಮತ್ತ ನಾನು ನೋಡೋಣ ದೆವ್ವಾಗಿ ಅದು ಕುಂತು ಬಿಡ್ತಾಳೆ ಒಲ್ಲೆ. ಇಲ್ಲೇ ಒಂದಿಟ್ಟು ಹೊಳ್ಳ್ಯಾರ ನೋಡು. ಮಮ್ಮಿ ಮತ್ತಂಗ ದೆವ್ವ ಬಂತು. ಮಮ್ಮಿ ಇವತ್ತು ನಮ್ಮನ್ನ ಬಿಡಂಗಿಲ್ಲಿಕ್ಕಿ, ಮಮ್ಮಿ ಬಿಡಂಗಿಲ್ಲಿಕ್ಕಿ ನಮ್ಮನ್ನ. ಯವ್ವ ನಿನ್ನ ಕಾಲು ಮುಗಿತೀನಿ ರೇಣಿ, ನಮ್ಮನ್ನ ಏನು ಮಾಡಬೇಡ. ಎತ್ತಿ ಏನಾಯ್ತು? ಏನು ಅಂದ್ರೆ ನಿಮಗೇನಾಯ್ತು? ಏನ ನೀನು ಗೊಟ್ಟಕ್ಕಂದಿ ಅಂತವ ದೇವ್ವಾಗಿ ಅಂತೇಳಿ ಎಬ್ಸ್ಯಾರ ನೋಡು ನಿಮ್ಮ ಅತ್ತಿ ನಿನ್ನ ಗಂಡ. ಅಯ್ಯೋ ಪಾಪ, ಇಷ್ಟು ಸಣ್ಣ ವಯಸ್ಸಿನಾಗ ನನ್ನ ಗಂಡ ಹಿಂಗತಿ ಆಗ್ಬಾರ್ದಿತ್ತು. ಬರೋಬ್ಬರಿ ಮಾಡಾಕತ್ತಾಳ ನನ್ನ ಮೊಮ್ಮಗಳು. ಯವ್ವ ನಮ್ಮನ್ನೇನು ಮಾಡಬೇಡ ಯವ್ವ, ನಿನ್ನ ಕಾಲು ಮುಗಿತೀನಿ ರೇಣಿ, ನಮ್ಮನ್ನೇನು ಮಾಡಬೇಡ. ಅಯ್ಯೋ ದೇವ್ರಿ, ನಮ್ಮ ಅತ್ತಿಗಿಂತ ಯಾಕಪ್ಪ ತಂದಿ? ಹಿಂಗತಿ ಆಗ್ಬಾರ್ದಿತ್ತ ಅತ್ತಿಗೆ ನನ್ನ ಗಂಡಗ. ಶಿವನ ಮಾವಾರ ಇವ್ರಿಗೆ ಹುಚ್ಚ ಹಿಡ್ದತ್ರಿ. ನನಗೂ ಯಾಕೆ ಹಂಗ ಅನ್ಸಕತ್ತವ? ಅಯ್ಯೋ ನಾಳೆ ಹುಣಿವೆಲ್ಲನ ಹುಣಿಯೋ ಮುಂದೆ ಕೆಲವೊಬ್ಬರಿಗೆ ಹಿಂಗೆ ಹುಚ್ಚಾಗ್ರ ಕುಡ್ದಂಗ ಮಾಡ್ಕೊಂತಾವು. ಹಂಗ ಏನ ಆಗಿರ್ಬೇಕು ನೋಡು. ಒಂದಿಟ್ಟು ದವಾಖಾನಿ ಪವಾಖಾನಿ ತೋರಿಸಯ್ಯಪ್ಪ. ಈಗ ತಟ್ಟಗ ಇದ್ದಿದ್ರಾಗ ತೋರಿಸಿ ಬಿಡ್ಬೇಕು ದವಾಖಾನಿಗೆ. ಮತ್ತ ನಾ ದ್ವಾಳ್ದಾತಂದ್ರೆ ಇದು ಏನ್ ಮಾಡುದು ಇದು ರೋಗ. ಮತ್ತ ಒಟ್ರು ಹುಚ್ಚಿಡ್ಸ್ಯಾರ ಇವ್ರಿಬ್ರು ತಾಯಿ ಮಗ ಕೂಡಿ. ಅಯ್ಯೋ ನಮಗ್ ಹುಚ್ಚಿಡ್ದಿಲ್ಲ, ಅದು ದೆವ್ವ ನಿಮಗ ದಾರಿ ತಪ್ಸಾಕತ್ತತಿ. ಆಕಿ ಗೋವಿಂದ ಅಂದಾಳ್ರಿ. ಅಯ್ಯೋ ಶಿವನ ಗುಡ್ಡು ಕುಂತಂಗ ಹಿಂಗ ಕುಂತಿನಲ್ಲ ಎತ್ತಿ, ಏನಾತ್ ನಿನಗ? ಅಪ್ಪಾಜಿ ಆಕಿ ಗೋವಿಂದ ಅಂದಾಳ. ಆಕಿ ಮಾತಾಡಕತ್ತಿದ್ದ ರೇಣಿ ಅಲ್ಲ, ರೇಣಿ ಅಲ್ಲ, ಆಕಿ ದೆವ್ವ ಆಗ್ಯಾಳ ಅಪ್ಪಾಜಿ. ಯಪ್ಪ ಕಂಪರ್ ಮಾತು ಇವಕ್ಕ ಹುಚ್ಚ ಹಿಡ್ದತಿ, ದವಾಖಾನಿಗೆ ತೋರಿಸ್ಬೇಕು ಇವನ್ನ. ಇಲ್ಲ ಅಂದ್ರೆ ಇದು ಹುಚ್ಚ ಎತ್ತಾತಂದ್ರ ಯಪ್ಪ ಮತ್ತ ಯಾ ದವಾಖಾನ್ಯಾಗೂ ಹಿಡಿಯಂಗಿಲ್ಲ. ಅದು ಧಾರವಾಡದಾಗ ಏನೋ ಒಂದು ಹುಚ್ಚ ಆಸ್ಪತ್ರೆ ಐತೆ ಅಂತ ನೋಡ್ತಮ್ಮ, ಅಲ್ಲೇ ತೋರಿಸ್ಕೊಂಡ್ ಬಂದ್ಬಿಡಿ ಇವ್ರಿಬ್ರು. ನನ್ನ ದಿಕ್ ತಪ್ಸಾಕತ್ತಿದ್ರಿ, ಈಗ ನಿಮ್ ದಿಕ್ ನಾ ಹೆಂಗ್ ತಪ್ಸಿದ್ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ತಾಯಿ ಮಗಗ ಹೆಂಗ್ ಅರ್ಥ ಮಾಡಿಸಿಲ್ಲ ನಾನು. ಆಕೆ ಶಿವನ ಪಾದ ಸೇರ ಎತ್ತಿ ಅರ್ಥ ಮಾಡ್ಕೋ. ಈಗ ಅದು ದೆವ್ವ ಕುಂತಿದ್ದು ಯವ್ವ ಆಗಿಲ್ ನೋಡಿದ್ರೆ ಗೊತ್ತಾಕಿತ್ತ ಎತ್ತಿ. ನನ್ನ ಕುದಿಗೆ ಮ್ಯಾಗ ಕಾಲಿಟ್ಟಿತ್ತೇವ ದೆವ್ವದು. ಅಯ್ಯೋ ಶಿವನೇ, ಹಿಂಗ ಬಾಡ್ದಿತ್ತು ಪಾಪ. ಯವ್ವ ಆ ಮಂದೆ ನನಗೇನ ಅನ್ನಕಿಲ್ಲ. ಈಗ ಹೊಸ ಬೀಸಿ ಬಂದ್ಲು ಅತ್ತಿಗೆ ಮತ್ತ ಗಂಡಗ ಹುಚ್ಚಿಡಿತಿ ಅಂತೇಳಿ ಮಂದಿ ಆಡ್ಕೊಂತಾರ. ನನ್ನ ಕಾಲ್ಗುನ ಚಲೋ ಇಲ್ಲ ಅಂತಾರವ. ಅಯ್ಯೋ ದೇವ್ರಿ, ನಾ
ಏ ಇವ್ರ ಸಂಬಂಧ ನೀ ಚಿಂತೆ ಮಾಡಕ್ ಹೋಗ್ಬೇಡವ ರೇಣವ. ಇವ್ರು ಪಾಪದ ಕೂಡ ತುಂಬೈತಿ, ಅದಕ್ಕೆ ಇವಕ್ಕ ಹುಚ್ಚಿಡ್ದತಿ. ಅಯ್ಯೋ 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 ಅಪ್ಪಾಜಿ, ನಿಮ್ಗೆ ಹೇಳಿದ ಅರ್ಥ ಆಗೋವಲ್ದು. ಆಕಿರಿ ಏನು ಎಲ್ಲ ಅಪ್ಪಾಜಿ, ಆಕಿಗೆ ನನ್ನ ಕೈಯಾರೆ ನಾನು ವಿಷ ಹಾಕಿನಿ ಹಾಲಾಗ. ಅದನ್ನ ಆಕಿ ಕುಡ್ದಾಳ, ನನ್ನ ಕಣ್ಣಾರೆ ನಾನ ನೋಡೀನಿ. ಬೇಕಂದ್ರೆ ಅಮ್ಮನಿಗೆ ಕೇಳು. ಯವ್ವ ಏನ್ ಹೇಳಕತ್ತಾರ ಇವ್ರು? ಹ್ಞೂ ಯಪ್ಪ, ಅದೇನ ಹಾಲು ತಂದು ಕೊಟ್ಟಿದ್ದ ಯವ ಕುಡಿಬೇಕು, ಅದೇನ ದವಾಖಾನೆ ಕೊಟ್ಟಾರ ಅಂತೇಳಿ ತಂದು ಕೊಟ್ಟ. ಆಕಿರಿ ಏನವ ಕುಡಿದ್ಲು. ಕುಡದಿಂದ ನಾ ಮಕ್ಕೊಂತೀನಿ ಅಂತಂದ್ಲು. ನಿದ್ದೆ ಬಂದತಿ ಮಕ್ಕೊಂತೀನಿ ಅಮ್ಮ ಅಂದ್ಲು. ನಾನು ನನ್ನ ಕೋಣೆಯಾಗ ಹೋಗಿ ಮಕ್ಕೊಂಡೆ, ಆಕಿನ ಮಕ್ಕೊಂದ್ಲಪ್ಪ. ಈಗರ ಗೊತ್ತಾತಿಲ್ಲ ನಿಮ್ಮ ಹೇಳಿಂದರ ಬರೋಬ್ಬರಿ ಆತ ರೀ. ಆ ಹಾಲಾಗ ಇವ ಈಸ ಹಾಕಿದ್ದ ಕರೆ ಐತಿ ರೀ. ನನ್ನ ಕೈಯಾರೆ ಹಾಲು ಬಿಸಿ ಮಾಡೇನ್ರಿ. ಅಪ್ಪಾಜಿ, ನನ್ನ ಕೈಯಾರೆ ಆ ಹಾಲಿಗೆ ವಿಷ ಹಾಕಿ ನನ್ನ ಕೈಯಾರೆ ರೇಣಿಗೆ ಹಾಲು ಕುಡಿಸೀನಿ ಅಪ್ಪಾಜಿ. ಅಯ್ಯೋ ಅಯ್ಯೋ ಪಾಪಿಗಳ, ನಿಮಗ್ ಮನಸ್ಸಾದ್ರೂ ಹೆಂಗ್ ಬಂತು ಆಕಿಗೆ ಹಾಲಾಗ ವಿಷಯ ಹಾಕಿ ಕೊಡಕ? ಥೂ, ನೀವು ಮನುಷ್ಯರ ಮನುಷ್ಯರಾಗಕ್ ನಾಲ್ಕುಗಳು, ನೀವು ಮನುಷ್ಯರಾಗಕ್ಕ ಅರ್ಹತೆನೇ ಇಲ್ಲ ನಿಮಗ. ನನ್ನ ಮಗ ನನ್ನ ಹೆಂಡತಿ ತಿಳ್ಕೊಳಕ ನನ್ನ ನಾಚಿ ಬರ್ತತಿ. ಯವ್ವ ಹಿಂದೆಗಡೆ ಅದನ್ನೆಲ್ಲ ಮಾತಾಡಕಂತ್ರಿ. ಹೆಂಗಾರ ಮಾಡಿ ದೆವ್ವದಿಂದ ನಮ್ಮ ಪಾರ್ ಮಾಡ್ರಿ, ಇಲ್ಲಾಂದ್ರೆ ರಗತ ಕುಡಿದು ಬಿಡ್ತತ್ರಿ ಈ ದೆವ್ವ ನಮ್ದು. ನೀವು ನಿನ್ನ ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿಗೆ, ಅದು ಬಸರೇನ್ ಮಗಳಿಗೆ ವಿಷಯ ಹಾಕಕ್ಕೆ ಹೆಂಗಾದ್ರೂ ಮನಸ್ಸು ಬಂದ್ಲೇ ನಿನಗ? ಹೆಂಗ ಮನಸ್ಸು ಬಂತ ನಿನಗ? ರೀ ನನ್ ತಪ್ಪಾಗಿತ್ರಿ. ಲೇ ಮಗನ, ಆ ಹುಡುಗಿ ಬಾಳೆ ಹಾಳು ಮಾಡಿದಿ. ಹಾಳು ಮಾಡಿ ಈಗ ಆ ಹುಡುಗಿನ ಕೊಲ್ಲಾಕ್ ನೋಡಿದಿಲ್ಲಲೇ. ನೀ ಮನುಷ್ಯನ ಅದಿಯೋ ನಿಲ್ಲೋ, ಏನ್ ದನ ಅದಿಯೋ? ನಿನ್ನಂತ ಮಗಗ ಜನ್ಮ ಕೊಟ್ಟೇನಲ್ಲ, ನನಗ ನಾಚಿಕೆ ಆಗತತಿ. ನಿನ್ನ ನಂಬಿ ಆ ಹುಡುಗಿ ಮೋಸ ಹೋತ. ಥೂ, ನಿಮ್ಮಿಬ್ರಿಗೆ ನಾಚಿಗಿಲ್ಲ ನಿಮ್ಮಿಬ್ರು. ಅವತ್ತ ಪೊಲೀಸ್ ಸ್ಟೇಷನ್ ಮೆಟ್ ಹತ್ತು ಹಂಗ್ ಮಾಡ್ತಿದ್ಲು. ಬ್ಯಾಡ್ ಅಂತೇಳಿ ಕೈಕಾಲು ಮುಗಿದು ಬಿಡಿಸಿದ್ನಲ್ಲ, ನನ್ ತಪ್ಪಾತ. ಇವತ್ತು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ಪೊಲೀಸ್ ಮೆಟ್ಲು ಹತ್ತಿಸೆ ಕೈ ಬಿಡ್ತೀನಿ, ನಡ್ರಿ. ಅಯ್ಯೋ 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 ಅಯ್ಯೋ, ನೀವೇನು ಮನುಷ್ಯರದಿರೋ ದನ ಅದಿರೋ, ನಿಮಗೇನು ಮಾನವೀಯತೆನ ಇಲ್ಲ. ಆ ಬಸರೇನ್ ಮಗಳಿಗೆ ಹಾಲಾಗಿ ವಿಷ ಹಾಕಿ ಕೊಟ್ಟಿದ್ದೆ. ಥೂ, ನಿಮ್ಮ ಜನ್ಮ ಕಟ್ಟು ಬೆಂಕಿ ಹಾಕ. ನಿಮ್ಗೇನು ಅನ್ಯಾಯ ಮಾಡಿತ್ತು? ಬೆನ್ನಿನ ಚೂರಿ ಹಾಕಿದ್ರಿ, ಲೋ ಹಲ್ಕಟ್ಟು ಬಾಡ್ಯ. ಗಂಡ ಹೆಂಡತಿ ಸಂಬಂಧ ಅದು ಬೆಲೆನಾರ ಗೊತ್ತೈತಲ್ಲ ನಿನಗ? ಹೆಂಡತಿ ಅಂದ್ರೆ ಏನಂತ ತಿಳ್ಕೊಂಡಿ? ಮನಿ ಮಹಾಲಕ್ಷ್ಮಿ ಇದ್ದಂಗಕಿ. ಒಂದು ಹೆಣ್ಣಾದಾಕಿ ಗಂಡನ ತನ್ನ ಸರ್ವಸ್ವ ಅಂತೇಳಿ ತಂದೆ ತಾಯಿ ಎಲ್ಲಾರನ್ನೂ ಬಿಟ್ಟು ತನ್ನ ಗಂಡನ ಎಲ್ಲ ಅಂತೇಳಿ ನಿನ್ನ ನಂಬಿಕೊಂಡು ಬಂದಿರ್ತಾಳ. ನೀನ ಹಿಂಗತಿ ಮಾಡಿದೆ ಅಂದ್ರೆ ಹೆಂಗಲ್ಲ? ಊರ್ ಹಲ್ಕಟ್ಟ ಬಹಾಡ್ಯ. ಇನ್ನೊಂದು 4 ನಿಗಸ್ತಮ್ಮ ಇವ್ರನ್ನ. ಹೌದು, ಇವರಿಬ್ಬರನ್ನ ಪೊಲೀಸರಿಗೆ ಹಿಡಿದು ಕೊಡು. ಊರು ಬಾಡೆ ಮಣ್ಣು ತಿನ್ನೋ ಕೆಲಸ ಮಾಡಿ ನನ್ನ ಮೊಮ್ಮಗಳ ಬಾಳೆ ಹಾಳು ಮಾಡಿ ಮತ್ತಾಕಿಗೆ ವಿಷ ಹಾಕಿ ಹೊಂಟಿದ್ದೆಲ್ಲ. ಎಂತ ಕಟಕರಿ ಇರ್ಬೇಕು. ಕಟಕರಿಗಿನೂ ಒಂದಿಟ್ಟು ಎಲ್ಲೇ ಒಂದಿಟ್ಟು ಮಾನವೀಯತೆ ಇರ್ತತಿ. ಕಟಕರಿಕಿನ ಹತ್ತ ಆದ್ರಿ ಅಲ್ಲೋ ನೀವು. ಅವ್ರಿಗೆ ಇನ್ನೊಬ್ರ ಜೀವದ ಜೊತೆ ಆಟ ಆಡೋದು ಚೆಲ್ಲಾಟ ಆಗ್ಬಿಟ್ಟತೆ ಅವ್ರಿಗೆ. ಜೀವನದ ಬೆಲೆ ಗೊತ್ತಿಲ್ಲ ಅವರಿಗೆ. ಯತಿ, ನೀ ಎಲ್ಲ ವಿಷ ಹಾಕಿದಿ, ನಿನ್ನ ಮಗ ನನಗ ತಂದು ಕೊಟ್ಟ, ನಾನು ಕುಡಿತೀನಿ ಅಂತೇಳಿ ನೀವು ಅನ್ಕೊಂಡಿದ್ರಿ. ನೀವು ಇಂಥದ್ದೊಂದು ಏನೋ ಪ್ಲಾನ್ ಮಾಡ್ತೀರಂತ ನನಗೆ ಗೊತ್ತಿತ್ತು. ನಾ ಏನು ಮಾಡಿದ್ನಿ ಹೇಳು? ನಿನ್ನ ಮಗನ ಎದುರಿಗೆ ಹಾಲು ಕುಡ್ದಾರ ಗತಿ ನಾಟಕ ಮಾಡಿದೆ ನಾನು. ಆದ್ರೆ ಆ ಹಾಲು ಕುಡಿಲಿಲ್ಲ, ನಾನು ಕಿಂಡಿಕ್ಯಾಗ ಚೆಲ್ಲಿಬಿಟ್ಟೆ. ನಾನು ನಿನ್ನ ಮಗ ಬರೋರೊಳಗೆ ಕುಡ್ದಾರಂಗ ನಾಟಕ ಮಾಡಿದೆ. ನಾನು ಸತ್ತಾರ ಗತಿ ನಾಟಕ ಮಾಡಿದ್ನಿ ಅತ್ತಿ. ನಾನು ಒಂದು ಜೀವದ ಬೆಲೆ ಗೊತ್ತನ? ಅಲ್ಲ, ನಂದು ಹೋಗ್ಲಿ ಬಿಡು. ನನ್ನ ಹೊಟ್ಯಾಗ ಒಂದು ಪಾಪು ಐತಿ, ಅದು ನಿನ್ನ ವಂಶದ ಕುಡಿ. ಆ ವಂಶದ ಕುಡಿನ ಹುಟ್ಟಕ್ಕಿಂತ ಮುಂಚೆನೆ ಚೂಟ್ ಹಾಕಕ್ ನೋಡಿದಲ್ಲ. ನೀನು ಮನುಷ್ಯನ ಏನ್ ದನಾನ? ರೀನವ, ಇವ್ ಕೇಟ್ ಹೇಳಿದ್ರು ಆಟ ಬೇ. ಅದೇನ ಅಂತಾರಲ್ಲ, ನಾಯಿ ಬಾಲ್ ಯಾವಾಗಲೂ ಡೊಂಕ ಇರ್ತತಿ. ನಾವು ಊದುಗಳಿ ಹಾಕಿದ್ರ ಏನದು ಸೀದಾಗತ್ತನ ಬಾಲ? ಇವು ನಾಯಿ ಬಾಲ್ ಇವು. ಇಂಥರ್ನೇನಿಲ್ಲ. ಒಂದಿಷ್ಟು ದಿನ ಪೊಲೀಸ್ ಸ್ಟೇಷನ್ಯಾಗ ಹಾಕಿ ಒದ್ದು ರುಬ್ಬಿದ್ರಂದ್ರ ಅವಾಗ ಅರವಿಂದ್ ಜನ್ಮಕ್ಕೆ ಬರ್ತಾರೆ ಇವ್ರು. ಇವ್ರ ಜೊತೆ ಮಾತಾಡೋದು ವೇಸ್ಟ್. ತಡಿ, ಪೊಲೀಸರಿಗೆ ಫೋನ್ ಮಾಡ್ತೀನಿ, ಬಂದು ಹೇಳ್ಕೊಂಡು ಹೋಗ್ತಾರೆ. ನನ್ನ ತಪ್ಪಾಗೈತ್ರಿ, ಪೊಲೀಸರಿಗೆ ಹಿಡಿದು ಕೊಡ್ಬೇಡ್ರಿ ನನ್ನ. ನಮ್ಮ ತಪ್ಪಾಗೈತೆ ಅಪ್ಪಾಜಿ. ಇನ್ನೊಮ್ಮೆ ಇಂಥ ಹೊಲಸು ಕೆಲಸ ಮಾಡಂಗಿಲ್ಲ ಅಪ್ಪಾಜಿ. ನನಗೆ ಕ್ಷಮಿಸ್ಬಿಡು ಅಪ್ಪಾಜಿ. ನನ್ನ ಯಾಕೆ ಕ್ಷಮೆ ಕೇಳ್ತೀರಿ? ರೇಣವ ಕ್ಷಮಿಸಿದ್ರ ಹಂಗಾತ. ಇಲ್ಲ ಅಂದ್ರ ಒದ್ದು ಪೊಲೀಸರು ಒಳಗೆ ಹಾಕ್ತಾರ. ಒಂದಿಷ್ಟು ದಿನ ಬಿದ್ದು ಬರ್ರಿ, ಗೊತ್ತಾಗುತ್ತೆ. ಆಕೆ ರೇಣವ್ ಬಿಟ್ಟು ಕೊಟ್ಟಿದ್ದ. ರೇಣವ, ಈಗೇನು ಮಾಡೋಣವ? ಪೊಲೀಸರಿಗೆ ಫೋನ್ ಮಾಡ್ಲ್ಯಾ? ಬ್ಯಾಡ ಮಾವ. ಅವರು ಮಣ್ಣು ತಿನ್ನೋ ಕೆಲಸ ಮಾಡ್ಯಾರಂತೆ, ನಾನು ಮಣ್ಣು ತಿನ್ನೋ ಕೆಲಸ ಮಾಡಕ್ ಆಗಂಗಿಲ್ಲ. ನೋಡ್ಲಿ ಪಾಪಿಸ್ಟಿ, ಇಷ್ಟೆಲ್ಲ ಮಾಡಿದ್ರು ನಿಮ್ಮನ್ನ ಕ್ಷಮಿಸಕತ್ತಾಳ. ಬ್ಯಾಡ ರೇಣವ, ನನ್ನ ಮಾತು ಕೇಳು. ನೀವು ಅಣ್ಣ, ಈ ಸದ್ಯಕ್ಕೆ ಪೊಲೀಸರನ್ನು ಕರೆಸ್ತೀನಿ. ಬ್ಯಾಡ ಮಾವ,
ತಮ್ಮ ತಪ್ಪಿನವರು ತಮಗ ಆದ್ರೆ ಸಾಕು. ಇನ್ನೊಮ್ಮೆ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನೋಡು ಆ ಹುಡುಗಿ ದೊಡ್ಡ ಗುಣ ನೋಡ್ರಿ. ಥೂ ಆಕಿ ಖಾಲಿ ಬಿದ್ದು ಕ್ಷಮೆ ಕೇಳೋಗ ಮಾಡಿಗೇಡಿ ಇಷ್ಟೆಲ್ಲ ನಿನಗೆ ಜೀವದ ಭಿಕ್ಷೆ ಕೊಟ್ಟಾಳ ಆಕಿ. ನೋಡೇನಿ ನನ್ನ ತಪ್ಪಾತಲೆ. ನನ್ನ ತಪ್ಪಾತರಿ ಏನು? ಒಂದು ಜೀವದ ಬೆಲೆ ಗೊತ್ತೈತೆ ನಿಮ್ಮಿಬ್ರಿಗೆ, ತಾಯಿಗೆ ಮಗಂಗೆ. ಈಗ ತಪ್ಪಾತಂತೇಳಿ ಎಷ್ಟು ಸುಲಭವಾಗಿ ಕೇಳಾಕತ್ತೀರಲ್ಲ. ನನಗೇನು ಕಿನಾರ ಆಗಿದ್ರ ನಮ್ಮ ತಂದೆ ತಾಯಿ ಕತಿ ಹಂಗ ಅವ್ರು ಎಷ್ಟು ಸಂಕಟ ಪಡ್ತಿದ್ರು ನನ್ನ ಕಳ್ಕೊಂಡು. ಅದ್ರ ಖಬರ್ ನಿಮಗೆಲ್ಲ ಐತಿ. ಅದ್ರ ಖಬರ್ ಇತ್ತಂದ್ರೆ ನೀವು ಇಂಥ ಮಣ್ಣು ತಿನ್ನೋ ಕೆಲಸ ಮಾಡ್ತಿದ್ದಿಲ್ಲ. ಹೋರಿ ಭಾಳ ಶಾಣೆ ಅದಿರಿ. ಥೂ, ನಿಮ್ಮ ಮಕ್ಕ ನೋಡಕ್ಕೆ ವಾಸನೆ ಆಗುತ್ತಾ ಹೂರತ್ತದ.